ಮೈಸೂರಿನ ಎಸ್ ಜಾನಕಿ ಅವರ ಸ್ಮಾರಕ ನಿರ್ಮಿಸಲು ಅಬ್ದುಲ್ ಅಜೀಜ್ ದಿನ ಆಗ್ರಹ. ಚಾಮರಾಜನಗರದಲ್ಲಿ ಡಾಕ್ಟರ್ ಎಸ್ ಜಾನಕಿ ಅಮ್ಮನವರಿಗೆ ನುಡಿನಮನ ಮತ್ತು ಗೀತೆ ಗಾಯನ ಕಾರ್ಯಕ್ರಮ. ರೋಟರಿ ಸಂಸ್ಥೆ ಈಶ್ವರಿ ಸೋಷಿಯಲ್ ಟ್ರಸ್ಟ್ ಸಹಯೋಗದಲ್ಲಿ ಪದ್ಮವಿಭೂಷಣ ಡಾಕ್ಟರ್ ಎಸ್ ಜಾನಕಿ ಅಮ್ಮನವರಿಗೆ ನುಡಿನಮನ ಮತ್ತು ಗೀತೆ ಗಾಯನ ಕಾರ್ಯಕ್ರಮ ನಡೆಯಿತು. ನಗರದ ರೋಟರಿ ಭವನದಲ್ಲಿ ನಡೆದ ನುಡಿನಮನ ಮತ್ತು ಗೀತೆ ಗಾಯನ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಎಸ್ ಜಾನಕಿ ಅಮ್ಮನವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಸಲ್ಲಿಸಿ ಗೀತೆ ಗಾಯನದ ಮೂಲಕ ಗೌರವ ಸಲ್ಲಿಸಲಾಯಿತು. ಅಧ್ಯಕ್ಷತೆ ವಹಿಸಿದ್ದ ರೋಟರಿ ಸಂಸ್ಥೆಯ ಅಧ್ಯಕ್ಷ ಅಬ್ದುಲ್ ಅಜೀಜ್ ದೀನಾ ಮಾತನಾಡಿ, ಗಾಯಕಿ ಎಸ್ ಜಾನಕಿ ಅವರು ಸುಮಾರು 17ಕ್ಕೂ ಹೆಚ್ಚು ಭಾಷೆಗಳಲ್ಲಿ 48,000ಕ್ಕಿಂತ ಹೆಚ್ಚು ಹಾಡುಗಳನ್ನು ಹಾಡಿದ್ದಾರೆ. ಇವರು ಕನ್ನಡ, ತೆಲುಗು, ತಮಿಳು, ಮಲಯಾಳಂ ಮತ್ತು ಹಿಂದಿ ಸೇರಿದಂತೆ ಹಲವು ಭಾಷೆಗಳಲ್ಲಿ ಲಕ್ಷಾಂತರ ಅಭಿಮಾನಿಗಳ ಮನ ಗೆದ್ದಿದ್ದು ದೇಶದಲ್ಲಿ ಛಾಪು ಮೂಡಿಸಿದರು. ರಾಜ್ಯ ಸರ್ಕಾರ ಮೈಸೂರಿನಲ್ಲಿ ಅವರ ಸ್ಮಾರಕ ನಿರ್ಮಿಸಬೇಕು ಎಂದು ಒತ್ತಾಯಿಸಿದರು. ಅಂತಾರಾಷ್ಟ್ರೀಯ ಜಾನಪದ ಗಾಯಕ ಸಿಎಂ ನರಸಿಂಹಮೂರ್ತಿ ಮಾತನಾಡಿ, ಎಸ್ ಜಾನಕಿ ಅವರ ಹಾಡುಗಳು ಸೂರ್ಯ ಚಂದ್ರ ಇರುವ ತನಕ ಚಿರಸ್ಥಾಯಿಯಾಗಿರುತ್ತದೆ. ಕೇಂದ್ರ ಸರ್ಕಾರ ಅವರಿಗೆ ಮರಣೋತ್ತರವಾಗಿ ಭಾರತ ರತ್ನ ಪ್ರಶಸ್ತಿ ನೀಡಲಿ ಎಂದು ಆಗ್ರಹಿಸಿದರು. ಈಶ್ವರಿ ಸೋಷಿಯಲ್ ಟ್ರಸ್ಟ್ ಅಧ್ಯಕ್ಷ ಸಿಎಂ ವೆಂಕಟೇಶ್ ಮಾತನಾಡಿ, ಎಸ್ ಜಾನಕಿ ಅವರ ಹಾಡುಗಳ ಮುಖಾಂತರ ಸಮಾಜಕ್ಕೆ ಉತ್ತಮ ಸಂದೇಶ ನೀಡಿದ್ರು. ಅವರ ನಿಧನದಿಂದ ದೇಶಕ್ಕೆ ತುಂಬಲಾರದ ನಷ್ಟ ಉಂಟಾಗಿದೆ. ಸರ್ಕಾರಗಳು ಕಲಾವಿದರನ್ನು ಗುರುತಿಸಿ ಪ್ರೋತ್ಸಾಹಿಸಬೇಕು. ಅವರ ನಿಧನವಾದ ಮೇಲೆ ಮರಣೋತ್ತರ ಪ್ರಶಸ್ತಿ ನೀಡಿದರೆ ಏನು ಪ್ರಯೋಜನವಾಗುತ್ತದೆ ಎಂದು ಹೇಳಿದರು. ಗಾಯಕಿ ಗಾನಸುಮ ಪಟ್ಟಸೋಮನಹಳ್ಳಿ ಕಾರ್ಯಕ್ರಮ ಉದ್ಘಾಟಿಸಿದರು. ಕಾರ್ಯಕ್ರಮದಲ್ಲಿ ರೋಟರಿ ಸಿಲ್ಕ್ ಸಿಟಿ ಆರ್ಎಸ್ ಶ್ರೀಧರ್, ಜೆ ಮೂರ್ತಿ, ಮುಡಿಗುಂಡ, ಸರ್ವಮಂಗಳ ಇತರರು ಉಪಸ್ಥಿತರಿದ್ದರು. ಪೂರ್ತಿ ಹಾಡದ ಅವರೊಬ್ಬರೇ ಆಡಿಸ್ಬಿಟ್ಟಿದ್ದಾರೆ. ಅವ್ರ ಪಾಲಿಗೆ ಎಷ್ಟು ಬೇಕು ಅಷ್ಟು ಆಡ್ತಾರೆ. ಸೆಕೆಂಡ್ ಲೈನ್ ಇದೆಯಲ್ಲ, ಅದು ಇಂಪ್ರೂವ್ಮೆಂಟ್ ಮಾಡ್ಬೇಕಾದ್ರೆ ಕಷ್ಟ ಅಲ್ಲ. ಅದನ್ನ ಇವರು ಇಂಪ್ಲಿಮೆಂಟ್ ಮಾಡ್ಕೊಡ್ಕೊಳ್ಳೋದು ಜಸ್ಟ್ ಆದ್ರೆ ಅವ್ರು ಹೇಗೆ ಹೇಳಿದ್ರೆ ಆ ಹಾಡು ಕೊಡ್ಕೊಳ್ಳೋದು. ಸೊ ಎಷ್ಟು ಬಾಲಸುಬ್ರಹ್ಮಣ್ಯಂ ಅವರು ಸುಮಾರು ಕೆಲಸವನ್ನ ನಮ್ಮ ಜಾನಕರವರೇನೆ ಹಾಡಿಸಿ ಅದು ತುಂಬಾ ಸುಲಭ ಮಾಡ್ಕೊಟ್ಟಿದ್ದಾರೆ. ಜೊತೆಗೆ ರಾಜ್ಕುಮಾರ್ ಅವರು ಹಾಡುಗಳು ಕೇಳಿರ್ತಾರೆ, ಕೆಣಕು ಗೀತೆಗಳು ಇರ್ತಾರೆ. ಸೊ ಅದನ್ನೆಲ್ಲ ಕೇಳಿ ಯಾವ ತರ ಕೇಳಿರ್ಬೇಕು ಅಂತ ಯಾವ ತರ ಆನ್ಸರ್ ಮಾಡ್ಬೇಕು ಅಂತ ಹೇಳ್ಕೊಟ್ಟವ್ರು ಇವರು. ಯಾಕಂದ್ರೆ ಮೈಸೂರು ಓಪನಿಂಗ್ ಥಿಯೇಟರ್ ಹೇಳೋದು ಕಿರಿಕೆನೆ ಸಿನಿಮಾಗಳಲ್ಲಿ ಕೆಲವೊಂದಿಗೆ ಓಹೋ ಇವೆಲ್ಲ ರಿಪ್ಲೇಸ್ ಹೊಡಿ ಅಂತ ಇವರು ಹೇಳ್ಕೊಡುತ್ತೆ. ರೆಕಾರ್ಡಿಂಗ್ ಟೈಮಲ್ಲಿ ಈ ತರ ಆಡಿ ಬರುತ್ತೆ, ನಾ ಈ ತರ ಆಡ್ತೀನಿ. ಅವಾಗ ಜಾನಕಮ್ಮರು ಎಷ್ಟು ಟೆಕ್ನಿಕ್ಸ್ ಗಳನ್ನ ಆಡೋದನ್ನ ದೊಡ್ಡ ದೊಡ್ಡವರಲ್ಲಿ ಹೇಳ್ತಿದ್ರು. ಕೇಂದ್ರ ಸರ್ಕಾರ ಅವರಿಗೆ ಪದ್ಮಶ್ರೀ ಪ್ರಶಸ್ತಿಯನ್ನ ಕೊಡುತ್ತೆ. ಆ ಸಂದರ್ಭದಲ್ಲಿ ಪದ್ಮಶ್ರೀಯನ್ನ ಕೊಟ್ಟಂತ ಸಂದರ್ಭದಲ್ಲಿ ದಕ್ಷಿಣ ಭಾರತದ ಗಾಯಕರನ್ನ ಕಡೆಗಣಿಸ್ತಾ ಇದ್ದಾರೆ ಅಂತ ಹೇಳಿ ಆ ಪ್ರಶಸ್ತಿಯನ್ನ ತಿರಸ್ಕರಿಸಿದಂತ ಏಕೈಕ ಮಹಿಳೆ ಅದು ಎಸ್ ಜಾನಕಿ ಅವರು. ಆ ಪ್ರಶಸ್ತಿ ನನಗೆ ಬೇಡ ಅಂತ ಹೇಳಿ ಅವರು ತಿರಸ್ಕಾರ ಮಾಡ್ತಾರೆ. ಆದ್ರೆ ನಮ್ಮ ಮೈಸೂರು ವಿಶ್ವವಿದ್ಯಾನಿಲಯ ಅವರಿಗೆ ಡಾಕ್ಟರೇಟ್ ಅನ್ನ ನೀಡುತ್ತೆ. ಜೊತೆಗೆ 2013ರಲ್ಲಿ ಅವರಿಗೆ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿಯನ್ನ ನೀಡಿ ಅವರನ್ನ ಗೌರವಿಸುತ್ತೆ. ಅವರಿಗೆ 4 ರಾಷ್ಟ್ರ ಪ್ರಶಸ್ತಿಗಳು ಬರುತ್ತೆ ಅವರ ಗಾಯನಕ್ಕೆ. ಅವರು ಆಡಿದ ಹಾಡುಗಳು ಅದು ಕನ್ನಡ, ತಮಿಳು, ತೆಲುಗು, ಮಲಯಾಳ, ಒರಿಯಾ, ಗುಜರಾತಿ ಹೀಗೆ ಅನೇಕ ಭಾಷೆಗಳಲ್ಲಿ ಅವರು ಹಾಡುತ್ತಾರೆ. ಆದ್ರೆ ಒಂದು ಕೊಡುಗೆ ಅಂತಂದ್ರೆ